ಸ್ಥಳದಲ್ಲಿ ತಿರುಹೋಮ. ಅದು ನಂತರ ಕುಟುಂಬದವರೆಲ್ಲ ಸೇರಿ ನಿಮಗೆ ಈಗ ನೀವು ಶುದ್ಧಾದ ಸಮಯ ಆವಾಗ ಅದರಲ್ಲಿ ಪ್ರೇತವನ್ನು ಬಿಟ್ಟುಕೊಡುವುದಿಲ್ಲ. ಅವರು ಅನಂತರ ಒಂದು ದಿವಸ ನೀವು ಇಟ್ಟು ಆ ದಿವಸಕ್ಕೆ ಆ ಪೂಜಾದಿಗಳನ್ನು ಮಾಡಿ ಅದಕ್ಕೆ ಸೇರಿದಂಥ ಭಟ್ರನ್ನು ಕರೆಸಿ ಅವರ ಮುಖಾಂತರವಂತ ಕೇಳಿ ಎಷ್ಟು ಪ್ರೇತ ಉಂಟು ಎಂಥದ್ದು ಅಂತ ಆವಾಗ ನಾಗದೇವರನ್ನು ಉಂಟು ಮಾಡಿ ಆ ಪ್ರೇತನವರು ನಿಮಗೆ ಬಿಟ್ಟು ಕೊಡ್ತಾರೆ. ಅನಂತರ ತಿರುಹೋಮ ಯಾಗಾದಿಗಳನ್ನು ಮಾಡಿ ಅದನ್ನು ಜಲಾದಿ ವಿಸರ್ಜನೆ ಸಮುದ್ರಕ್ಕೆ ಹಾಕಿ. ಇದು ಅವರ ವಾಕ್ಯ. ಉಪವಿಚಾರವೋ ಇನ್ನು ಬೇರೆ ನಾವು ಈಗ ಜೀವನದರಕ್ಕೆ ಇಳಿದಿದ್ದೇವೆ ನಾವು. ಹೌದು, ಅದನ್ನು ಮಾಡಿ ಕೆಲಸ ದೇವರ ಸೇವೆ ಮಾಡೋದಕ್ಕಿಂತ ಮೊದಲು ಈ ಪ್ರೇತಾದಿಗಳನ್ನು ಮೋಕ್ಷ ಕೊಟ್ಟರೆ ನಮಗೂ ಒಂದು ನೆಮ್ಮದಿ, ದೇವರಿಗೂ ನೆಮ್ಮದಿ ಅನ್ನುವ ಒಂದು ಭಾವನೆ ನಮ್ಮದು. ಈಗ ದೇವರು ಹೇಳ್ತಾರೆ, ದೇವರ ಈಗೊಬ್ಬರು ಇದರ ಮುಖ್ಯ ಎಲ್ಲ ತಿಳಿದವರು ಹೇಳ್ತಾರೆ, ಅದರ ಮೊದಲೇ ಆ ಪ್ರೇತಾದಿಗಳಿಗೆ ಮೋಕ್ಷ ಭರಿಸುವಾಗ ಏನಾದ್ರು ಮಾಡಿದ್ರೆ ಆಗ್ತದಾ ಅಂತೇಳಿ ಅವರು ಕೇಳೋದು ವಿಚಾರ. ಹೌದು, ಇವತ್ತು ದಿವಸದಲ್ಲಿ ಬಿಂಬಾದಿಗಳು ಸಂಕೋಚ ಮಾಡುವಾಗ ಸನ್ನಿಧಾನದ ಶಕ್ತಿ ಅಂತ ಹೇಳುವಂಥದ್ದು ಕ್ಷೀಣತೆ ಹೊಂದುತ್ತದೆ ಅಲ್ವಾ? ಹಾಗಂತಿರುವಾಗ ಪ್ರೇತತ್ವದ ಒಂದು ಯಾವುದು ಶಕ್ತಿ ಅಂತ ಹೇಳುವಂಥದ್ದು ವಿಶೇಷವಾಗಿ ಮುಂದರಿತದೆ. ಅದರಿಂದ ಕುಟುಂಬಕ್ಕೆ ಹೆಚ್ಚಿನ ಆಪತ್ತು ಬರ್ಬೋದು. ಪ್ರತಿಷ್ಠಾಪನ ಆದ ನಂತರವಾಗಿ ಪ್ರತಿಷ್ಠೆ ದಿವಸದಲ್ಲಿ ನಂತರ ಸಾನ್ನಿಧ್ಯವನ್ನು ಉಂಟು ಮಾಡಿ ಅಥವಾ ಪ್ರಶ್ನೆ ಭಾಗವೇ ಈ ಸ್ಥಳದಲ್ಲಿಟ್ಟು ಸಂಖ್ಯೆ ನಿರ್ಣಯ ಮಾಡಿ ಆ ಪ್ರೇತವನ್ನು ಪಡೆದು ಮೋಕ್ಷ ಮಾಡುವಂಥದ್ದು ಒಳ್ಳೆಯದು. ನಿಮಗೆ ಈಗ ಆಗೋದಿಲ್ಲ. ಈಗ ಏನು ಕೇಳಿದ್ರೆ ಸಂಕೋಚ ಮಾಡೋದು, ಆ ದೇವರ ಶಕ್ತಿಯನ್ನು ಸಣ್ಣದು ಮಾಡೋದು, ಸಣ್ಣ ಮಾಡಿ ಕುಳಿಸಿದ ಮೇಲೆ ಆಮೇಲೆ ಮತ್ತೆ ಅದನ್ನು ಒಳ್ಳೇದು ಮಾಡಿ ಒಂದು ಪ್ರಶ್ನೆಯವರನ್ನು ಕರೆದು ಅವರು ಹೇಳಿದಾಗೆ ಆ ರೀತಿಯಾಗಿ ಆ ಪ್ರೇತ ಎಷ್ಟು ಉಂಟು, ಯಾರ ಕೈಯಲ್ಲಿ ಏನು ಉಂಟು ಅಂತ ನೋಡಿ ಅದಕ್ಕೆ ನೀವು ಅಲ್ಲಿ ಅದಕ್ಕೆ ಮಾಡಬೇಕು. ಅಲ್ಲದೆ ಈಗ ಆಗೋದಿಲ್ಲ. ಈಗ ನೀವು ಸಂಕೋಚ ಮಾಡೋದು ಅನಂತರ ಮಾಡಿದ ನಂತರ ಮಾತ್ರ ಆ ಪ್ರೇತ ಬಿಟ್ಟುಕೊಡ್ಲಿಕ್ಕೆ ಆಗ್ತದೆ. ಈಗ ಆಗೋದಿಲ್ಲ. ಜೀರ್ಣೋದ್ಧಾರ ಒಳಗೆ ಪ್ರೇತವನ್ನು ವಿಸರ್ಜನೆ ಮಾಡುವಂಥ ಒಂದು ಕ್ರಮವೂ ಇರ್ತದೆ. ಆದರೆ ಕುಟುಂಬದಾದ ಒಂದು ನಂಬಿದ ಕುಟುಂಬದ್ದೇ ಪ್ರೇತಗಳಾಗಿರುವಾಗ ಅದನ್ನು ಯಾವುದು ಅನ್ಯತಾ ಪ್ರೇತ ಅಂತ ಹೇಳುವಂಥ ಉಚ್ಚಾರಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ಪಡಿಬೇಕಾಗ್ತದೆ. ಒಂದು 5 ಸಂಖ್ಯೆ ತಿಳಿಸುತ್ತದೆ ಸಾನ್ನಿಧ್ಯ. ಈಗ ಸಾನ್ನಿಧ್ಯದಲ್ಲಿ 5 ಪ್ರೇತಗಳು ಉಂಟಂತೆ ಇಲ್ಲಿಗೆ ಬಾಧೆ ಕೊಡುವಂಥದ್ದು. ಮತ್ತು ಈಗ ಅದನ್ನೆಲ್ಲ ನಿಮಗೆ ಈಗಲೇ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೆಷ್ಟು ಪ್ರೇತ ಉಂಟು ಜ್ಯೋತಿಷ ಅದನ್ನು ತಿಳಿಬೇಕು. ಇದರಲ್ಲಿ ಭೂಮಿಯ ಒಳಗೆ ಪ್ರಾಣಿಪೀಠ ಉಂಟು ಅಂತ ಹೇಳುವಂಥ ವಿಚಾರ ಸಿಕ್ಕಿದೆ. ಅದೀಗ ಆಗಿರುವಾಗ ಸಿಕ್ಕಿದ್ರೆ ಅದನ್ನು ಯಾವ ಥರ ಇದು ಮಾಡಬೇಕು? ನಂತರ ದೈವಸ್ಥಾನದಲ್ಲಿ ಪ್ರೇತ ಉಂಟು. ಈಗ ನೋಡಿ, ನಿಮ್ಮದು ಪ್ರಾಣಿಪೀಠದ ಹೇಳ್ತಾರೆ. ಈಗ ಇನ್ನು ಈ ಪ್ರೇತದ್ದು ಇಲ್ಲಿ ನಾಗದೇವರೊಟ್ಟಿಗೆ 5 ಪ್ರೇತ ಉಂಟು. ಅಲ್ಲಿ ದೈವಗಳಲ್ಲಿಯೂ ಪ್ರೇತ ಉಂಟಂತೆ. ಆ ಪ್ರೇತದ್ದು ಉಂಟು, ಅದು ಸಹ ದೇವರು ತೋರಿಸಿಕೊಡ್ತಾರೆ. ಕ್ರಿಯೆಯನ್ನು ಮಾಡಿದ್ದಾರೆ ತಾರನಾಥನ ದೇವರು ಹೇಳಿದ್ದಾರೆ, ಮಾಡಿದ್ದೀರಿ ನೀವು ಮಾಡಲಿಲ್ಲ ಅಂತ ಹೇಳಿಲ್ಲ. ಆದ್ರೆ ಮಾಡಿದ್ರಲ್ಲಿ ಕೆಲವು ಪ್ರೇತಗಳು ಬರಲಿಲ್ಲ, ದೇವರ ಒಟ್ಟಿಗೆ ಪ್ರೇತ ಬರಲಿಲ್ಲ. ಹೌದು, ಮಾಡಿದಾದರೂ ವಿಶೇಷವಾದ ಒಂದು ದೋಷವನ್ನು ಎಸಗಿದ ಜೀವಿತಗಳಲ್ಲಿ ಎಸಗಿ ಸನ್ನಿಧಾನ ಬಂಧನದಲ್ಲಿ ಸೇರಿಕೊಂಡಂಥ ಪ್ರೇತಕ್ಕೆ ಕೇವಲ ಒಂದು ಆ ಪ್ರೇತತ್ವಗಳಿಗೆ ಮೋಕ್ಷ ಭಾಗ ನಡೆಸಿದಲ್ಲಿ ಪ್ರಯೋಜನ ಬರಲಿಕ್ಕಿಲ್ಲ. ಅವುಗಳ ಪಾಪ ದೋಷ ಪರಿಹಾರ ಆಗಬೇಕು. ಆದ್ದರಿಂದ ಅದಕ್ಕೆ ಬೇಕಾದ ಒಂದು ಪರಿಹಾರ ಏನುಂಟು ಇಲ್ಲೇ ಆಗಬೇಕಾಗುತ್ತೆ. ನೋಡಿ, ಅರ್ಥ ಆಯ್ತಲ್ವಾ? ಈ ಸ್ಥಳದಲ್ಲಿ ಈ ಸೇವೆಯನ್ನು ಮಾಡಿಕೊಂಡು ಬಂದಂಥವರು, ದೇವರದ್ದು ದೈವದ್ದು ಮಾಡಿಕೊಂಡು ಬಂದವರು ಭೂಮಿಯ ವಿಷಯ ಜಗಳದಲ್ಲಿ ಅವರು ತೀರಿ ಹೋಗಿದ್ದಾರೆ. ಆ ತೀರಿ ಹೋದವರು ದೇವರೊಟ್ಟಿಗೆ ಆ ಪ್ರೇತ ಉಂಟು. ನೀವು ಏನು ಮಾಡಿದರೂ ಬಿಡಲಿಲ್ಲ, ಆ ಪ್ರೇತ ಉಂಟು. ಆ ಪ್ರೇತಕ್ಕೆ ನೀವು ಎಲ್ಲವೂ ದೇವರ ಪ್ರತಿಷ್ಠೆ ಮಾಡಿ ಆ ಪೂರ್ಣ ಹೋಮ ಪೂಜಾದಿ ಮಾಡಿದ ನಂತರ ಮತ್ತೆ ನೀವೆಲ್ಲೊಂದು ಜ್ಯೋತಿಷ ಇಟ್ಟು ಅವರ ಮುಖಾಂತರವನ್ನು ಕೇಳಿಸಿ ಅನಂತರ ನಾಗ ದರ್ಶನದಿಂದ ಆ ಪ್ರೇತವನ್ನು ಬಿಟ್ಟುಕೊಡ್ಲಿಕ್ಕೆ ಆವಾಗ ಆಗ್ತದೆ. ಅಲ್ಲದೆ ಈಗ ಅದು ಕೊಡಲಿಕ್ಕೆ ಆಗೋದಿಲ್ಲ. ಆ ಪ್ರೇತ ಬಹಳ ಜೋರು ಉಂಟಂತೆ, ಸಿಕ್ಕಲಿಲ್ಲ. ಅಥವಾ ಜೀರ್ಣೋದ್ಧಾರದ ಸಂಕೋಚ ಮೊದಲಾಗಿ ಸ್ವಲ್ಪ ದಿವಸ ಮೊದಲಾಗಿ ಉಂಟು ಮಾಡಿಕೊಂಡಂಥದ್ದಾಗಿದ್ದರೆ ಅದ್ರ ತೀರ್ಮಾನ ಕೊಡ್ತಿತ್ತು. ಇವತ್ತೇ ಸಂಕೋಚ ಮಾಡಿ ಇವತ್ತು ಪ್ರೇತವನ್ನು ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ. ಅವು ಆ ರೀತಿ ಸಂಕೋಚ ಮಾಡಿದ ಹತ್ರ ಅದನ್ನು ಉಳಿದುಕೊಂಡ್ರೆ ಆಪತ್ತು ಬಾಧಿತ ರೀತಿ ಸನ್ನಿಧಾನ ಬಂಧನವಾಗಿ ಇಟ್ಟುಕೊಂಡು ಆಪತ್ತು ಕೊಡ್ಲಿಕ್ಕೆ ಬಿಡುವುದಿಲ್ಲ. ಇತ್ತೀಚೆಗೆ ಆನೆಟ್ಟ ಆ ಕೆಲಸ ಆನೆಟ್ಟ ಆ ಪ್ರೇತ ಜಿಗಳಿಗೆ ಉಪದ್ರ ಕೊರಂಜಿನ ಕೈನ ಸಮಾಧಾನ ಮಾಡ್ಬೋದು. ದೋಷತೆಯನ್ನು ಬರುವುದಿಲ್ಲ. ಬರ್ಪೂಜಿ 48 ಜನ ಮುಟ್ಟ ಏರಿಗಳ ಆ ದೋಷ ಬರ್ಬೋದು. ಬರೀ 2 ಪೂಜೆಗೆ ಕೆಲವರು ತಿಳಿದು ಬಂದ ಪ್ರಕಾರ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಲ್ಲಿಗೆ ಹೋಗಿ ಎಲ್ಲ ಒಂದು ಪ್ರಸಾದ ಪಡಿಬೇಕನ್ನೋ ಬಗ್ಗೆ ಒಂದು ಸಂಕಲ್ಪ. ಅದು ತಾರನಾಥನ ಏನಾಯ್ತು? ಹೋಗಿ ಬಂದಿದ್ದೇವೆ. ಒಬ್ಬರು ಹೋದದ್ದು ಎಷ್ಟು ಜನ ಹಿರಿಯರು ಹೋಗಿದ್ದೀರಾ? ಇವರನ್ನು ಕರ್ಕೊಂಡು ಹೋಗಿದ್ದೀರಾ? ವಿಧಿವಿಧಾನ ಎಲ್ಲ ಮಾಡಿದ್ದೇವೆ. ನೋಡಿ, ಅದು ತಾರನಾಥನೇ ನೋಡಿ. ಇವರನ್ನು ನೀವು ಕರ್ಕೊಂಡು ಹೋಗ್ಲೇ ಇಲ್ಲ. ಕುಟುಂಬದವರಾಗಿ ಯಾರಾದರೂ ಹೋದ್ರೆ ಹಿರಿಯರು ಹೋಗಿದ್ದಾರೆ, ಕುಟುಂಬದವರಾಗಿ ಹಿರಿಯರು ಹೋಗಿದ್ದಾರೆ. ಕುಟುಂಬದವರನ್ನೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ, ಹೊಂದಾಣಿಕೆ ಮಾಡಿಕೊಂಡು ಯಾರು ಬೇಕಿಲ್ಲ ಅವರನ್ನು ಸ್ವಲ್ಪ ಸ್ವಾಮಿ ದೇವರೇ ಎಲ್ಲ ತೀರ್ಥಯಾತ್ರೆ ಮಾಡಿದ್ದಾರೆ ಅಂತ ದೇವರು ಹೇಳಿದ ಹಾಗೆ ಅವರು ಕೇಳಿದರು. ಧರ್ಮಸ್ಥಳಕ್ಕೆ ಇನ್ನು ಪವಿತ್ರ ಸ್ಥಳಕ್ಕೆಲ್ಲ ಹೋಗಿ ಬಂದಿದ್ದೀರಾ ಅಂತ ಹೇಳೋ ವಾಕ್ಯವನ್ನು ಕೇಳ್ತಾರೆ. ಆದ್ದರಿಂದ ನೀವು ಬಂದಿದ್ದೇವೆ ಅಂತ ಹೇಳ್ತೀರಿ, ದೇವರೇ ಅವರೆಲ್ಲ ಹೋಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ದೇವತಾ ಸನ್ನಿಧಾನಕ್ಕೆ
ಅನುಕೂಲ ಇದ್ದಾರೆ, ಇನ್ನು ಮುಂದೆ ಹೋಗಬಹುದಲ್ವಾ? ಇನ್ನೊಂದು ಪ್ರಾರ್ಥನೆ ಇಟ್ಟುಬಿಡಲಿ, ತೊಂದರೆ ಆಗುದು. ಅದನ್ನು ಅದಕ್ಕಾಗಿ ಆ ಪ್ರಾರ್ಥನೆ ಮಾಡಿಕೊಂಡು ಇರಲಿ, ಅದಕ್ಕೆ ತೊಂದರೆ ಆಗದ ಹಾಗೆ ಅವ್ರು ರಕ್ಷೆಯಾಗಿ ಕಾಪಾಡ್ತಾರಂತೆ. ಹೆಗ್ಡೆಯವರ ಮುಖಾಂತರ ಹೆಗ್ಗಡೆಯವರನ್ನು ಸಮ್ಮುಖದಲ್ಲಿ ಅದು ಪ್ರಾರ್ಥನೆ ಮಾಡಿ ಅದಕ್ಕೆ ಕಾಣಿಕೆ ಹಾಕಿಕೊಂಡು ಬಲಿ ಕೇಳಿದರೆ ಅದೇ ಪ್ರಕಾರ ಮಾಡ್ತಾ ಇದ್ದೇವೆ. ಸರಿ, ದೇವರ ಅಪ್ಪಣೆ. ಅನುಗ್ರಹ ಆಗ್ತದೆ, ಏನೋ ಅದರಲ್ಲೇನು ಭಯಪಡುವಂಥದ್ದೇನಿಲ್ಲ. ಇನ್ನು ಕೇಳುವ ವಿಚಾರ ಇನ್ನೇನಾದರೂ ಕೇಳುವ ವಿಚಾರ ಇದ್ದರೆ ಅದಕ್ಕಾಗಿ ಒಂದು ಹರಿವಣ ಮೊದಲು ವಿಚಾರ ಇತ್ತು. ಕನ್ನಿಕೆಯ ಬಿಂಬ ಸಿಕ್ಕಿತ್ತು ಅಂತಾದ್ರೆ, ಈಗ ಗರಿಯುವಾಗ ಸಿಕ್ಕಿತ್ತು ಅಂತಾದ್ರೆ ಅದನ್ನ ಏನು ಮಾಡಬೇಕು, ಏನು ಅಂತ ಅದನ್ನು ನೀವು ಏನು ಮಾಡೋದಿಲ್ಲ, ದೇವ್ರು ಹೇಳ್ತಾರೆ ಅದನ್ನು ಹಾಗೆ ಇಡಿ, ದರ್ಶನ ಮತ್ತೆ ಪ್ರಚಿತ ಆಗುವಾಗ ಅದಕ್ಕೆ ಅವ್ರು ದೇವರು ಅಪ್ಪಣೆ ಕೊಟ್ಟು ಅದನ್ನು ಜಲಾದಿವಾಸ ಮಾಡೋದಕ್ಕೆ ಅಪ್ಪಣೆ ಕೊಡ್ತಾರೆ. ಎಲ್ಲ ಒಂದು ಈ ಕೀಟವನ್ನೆಲ್ಲ ಛೇದನ ಮಾಡುವಂಥದ್ದಲ್ವ, ಸಂಕೋಚ ಮಾಡಿದ ನಂತರ ಎಲ್ಲ ದುರಸ್ತಿ ಮಾಡುವ ಬಗ್ಗೆ ಎಲ್ಲ ತೆಗಿಬೇಕಾಗುತ್ತೆ. ಇದನ್ನೆಲ್ಲವನ್ನು ಏನು ದೊರಕಿದ ವಸ್ತು ಉಂಟು ಅದು ಎರಡನೇ ಇಲ್ಲಿ ಸನ್ನಿಧಾನದ ಸಂಬಂಧವಾಗಿ ಇಡಬೇಕಷ್ಟೇ ವಿನಃ ಅದು ವಿಸರ್ಜನೆ ಮಾಡಲಿಕ್ಕೆ ನೀವು ವಿಸರ್ಜನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಇದೆಲ್ಲ ದೇವರು ನಮಗೆ ಗೊತ್ತಿದ್ದ ವಿಷಯ, ಅದನ್ನು ನೀವು ಅದನ್ನೆಲ್ಲ ದೇವ್ರ ಕೇಳಲಿಕ್ಕಿಲ್ಲ. ವಿಶೇಷವಾಗಿ ನಾವು ಇಡಬೇಕು, ಯಾವುದೂ ಬಿಸಾಡುವುದಿಲ್ಲ. ನಾಗರಾಜ ನೋಡಪ್ಪ, ನಾಗರಾಜ ಸಣ್ಣ ವಿಷಯ, ಯಾವುದು ನಿಮಗೆ ಸಿಕ್ಕಿತ, ಒಂದು ಚೂರಿ ಆಗಲಿ ಒಂದು ಕತ್ತಿ ಆಗಲಿ ಯಾವುದೇ ಸಣ್ಣ ವಸ್ತು ಅದನ್ನು ಹಾಗೆ ಇಡಬೇಕು. ಹಾಗೆ ಇಟ್ಟು ನಂತರ ಮತ್ತೆ ಅಲ್ಲಿ ಇನ್ನೊಂದ್ಸಲ ಪ್ರಸಿದ್ಧ ಆದ ಮೇಲೆ ಅವರು ದರ್ಶನ ಆಗ್ತದೆ. ಆವಾಗ ಅದನ್ನೆಲ್ಲ ಅವ್ರು ಬಿಟ್ಟು ಕೊಡ್ತಾರೆ. ನೀವು ನೀರಿಗೆ ಹಾಕುದು